ವೀಕ್ಷಕರೇ ನಮಸ್ಕಾರ. ಬಯಲು ಸೀಮೆಯ ಸಂಸ್ಕೃತಿಯನ್ನು ಒಳಗೊಂಡಿರೋ ಹಾಗೂ ಉತ್ತರ ಕರ್ನಾಟಕದ ಆಡುಭಾಷೆಯನ್ನು ಹೊಂದಿರೋ ಚಿತ್ರ ಉತ್ತರಾಖಂಡ. ಬಹಳ ನಿರೀಕ್ಷೆಯನ್ನು ಹುಟ್ಟುಹಾಕಿರೋ ಈ ಚಿತ್ರ ಅದ್ದೂರಿ ತಾರಾಬಳಗವನ್ನು ಹೊಂದಿದೆ. ನಟ ಶಿವರಾಜ್ ಕುಮಾರ್, ಧನಂಜಯ್, ಹಿರಿಯ ಕಲಾವಿದೆ ಉಮಾಶ್ರೀ, ರಂಗಾಯಣ ರಘು, ಚೈತ್ರ ಆಚಾರ್, ಯೋಗರಾಜ್ ಭಟ್, ದೂತ್ಪಡ ದಿಗಂತ್ ಸೇರಿದಂತೆ ಅನೇಕ ಕಲಾವಿದರು ಈ ತಾರಾಬಳಗವನ್ನು ಸೇರಿಕೊಂಡಿದ್ದಾರೆ. 2 ವರ್ಷಗಳ ಹಿಂದೆಯೇ ಮುಹೂರ್ತ ನೆರವೇರಿದ್ರೂ ನಿಖರವಾದ ಯೋಜನೆ ರೂಪಿಸಬೇಕು ಎನಿಸಿದ್ರಿಂದ ಚಿತ್ರೀಕರಣ ವಿಳಂಬಗೊಂಡಿತ್ತು. ಆದರೆ ಇದೀಗ ಸರ್ವ ಸಿದ್ಧತೆಗಳೊಂದಿಗೆ ಮೊದಲ ಶೆಡ್ಯೂಲ್ನಲ್ಲಿ ವಿಜಯಪುರದಲ್ಲಿ ಚಿತ್ರೀಕರಣ ಆರಂಭಿಸಿರುವುದಾಗಿ ನಿರ್ದೇಶಕ ರೋಹಿತ್ ಪದಕಿ ತಿಳಿಸಿದ್ದಾರೆ. ಉತ್ತರಾಖಂಡ ಚಿತ್ರದಲ್ಲಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಮತ್ತು ಡಾಲಿ ಧನಂಜಯ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಮಲಯಾಳಂ ನಟ ವಿಜಯ್ ಬಾಬು ಸಹ ಈ ಚಿತ್ರಕ್ಕಾಗಿ ಬಣ್ಣ ಹಚ್ಚಿದ್ದಾರೆ. ರೋಹಿತ್ ಪದಕಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದು, ಚಿತ್ರವನ್ನು KRG ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಕಾರ್ತಿಕ್ ಗೌಡ ಮತ್ತು ಯೋಗಿ ಜಿ ರಾಜ್ ಅವರು ನಿರ್ಮಿಸ್ತಾ ಇದ್ದಾರೆ. ಖ್ಯಾತ ಬಾಲಿವುಡ್ ಗಾಯಕ ಹಾಗೂ ಸಂಗೀತ ನಿರ್ದೇಶಕ ಅಮಿತ್ ತ್ರಿವೇದಿ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದು, ಅದ್ವೈತ ಗುರುಮೂರ್ತಿ ಮುಖ್ಯ ಛಾಯಾಗ್ರಾಹಕರಾಗಿದ್ದಾರೆ. ಚಿತ್ರಕ್ಕೆ ವಿಶ್ವಾಸ್ ಕಶ್ಯಪ್ ಪ್ರೊಡಕ್ಷನ್ ವಿನ್ಯಾಸವನ್ನು ಮಾಡಿದ್ದಾರೆ. ಅಭಿನಯಾಸುರ ರಂಗಾಯಣ ರಘು ಅವರು ಬಂಡೆಕಾಕ ಪಾತ್ರದಲ್ಲಿ, ಪಂಡರಿಬಾಯಿಯಾಗಿ ಉಮಾಶ್ರೀ, ಧರ್ಮ ಹೆಸರಿನ ಪಾತ್ರದಲ್ಲಿ ನಟ ಗೋಪಾಲಕೃಷ್ಣ ದೇಶಪಾಂಡೆ ಕಾಣಿಸಿಕೊಳ್ಳಲಿದ್ದಾರೆ. ಅಷ್ಟೇ ಅಲ್ಲದೆ ನಿರ್ದೇಶಕ ಯೋಗರಾಜ್ ಭಟ್ ಅವರು ಪಾಟೀಲ ಎಂಬ ಪಾತ್ರದಲ್ಲಿ, ದೂತ್ಪೆಡ ದಿಗಂತ್ ಮಿರ್ಚಿ ಮಲ್ಲಿಗೆ ಅನ್ನೋ ಪಾತ್ರದಲ್ಲಿ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ. ಈಗಾಗಲೇ ಪೋಸ್ಟರ್ನಲ್ಲಿರೋ ಅವರ ಖಡಕ್ ಲುಕ್ ಮೂಲಕ ಚಿತ್ರದ ಬಗ್ಗೆ ಕುತೂಹಲ ಹೆಚ್ಚಿದೆ. ಇನ್ನು ನಟಿ ಚೈತ್ರ ಆಚಾರ್ ಅವರು ಸಹ ಉತ್ತರಾಖಂಡ ತಾರಾಬಳಗಕ್ಕೆ ಸೇರ್ಪಡೆಯಾಗಿದ್ದು, ಲಚ್ಚೆ ಅನ್ನೋ ಒಂದು ಮುಖ್ಯ ಪಾತ್ರಕ್ಕಾಗಿ ಬಣ್ಣ ಹಚ್ಚಿದರೆ, ನಟಿ ಐಶ್ವರ್ಯ ರಾಜೇಶ್ ಅವರು ಡಾಲಿ ಧನಂಜಯ್ಗೆ ಜೋಡಿಯಾಗಿ ದುರ್ಗಿ ಹೆಸರಿನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಬಹುದೊಡ್ಡ ತಾರಾಬಳಗವನ್ನು ಒಳಗೊಂಡಿರೋ ಉತ್ತರಾಖಂಡ ಪ್ರೇಕ್ಷಕರ ಮನಸೂರೆಗೊಳ್ಳುವ ಚಿತ್ರವಾಗಲಿ ಅಂತ ಹಾರೈಸ್ತಾ ಧನ್ಯವಾದಗಳು ವೀಕ್ಷಕರೇ.